ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ ತಿಂಡಿಗೆ ನಮ್ಮ ಶ್ರೀಮತಿಯವರು ದೋಸೆ ಮಾಡ್ತಾ ಇದ್ದಾರೆ ನೋಡ್ರಿ. ದೋಸೆ ಹೆಂಚಲ್ಲೇ ದೋಸೆ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನಾವು ಹೊಸ ದೋಸೆ ಹೆಂಚು ತೊಗೊಬರ್ತೀವಿ ಅಂತ ಹೇಳ್ಬಿಟ್ಟು ರೊಟ್ಟಿ ಹೆಂಚು ತಂದು ಅದರಲ್ಲಿ ದೋಸೆ ಮಾಡಿದ್ವಿ. ನೀವೆಲ್ಲ ತುಂಬ ಜನ ಕಮೆಂಟ್ ಮಾಡಿ ಹೇಳಿದ್ರಿ ಅದು ರೊಟ್ಟಿ ಹೆಂಚು ಅಂತ. ಆಮೇಲೆ ನಮಗೆ ಗೊತ್ತಾಗಿದ್ದು ಅದು ರೊಟ್ಟಿ ಹೆಂಚು ಅಂತ. ದೋಸೆ ಜೊತೆ ಶೇಂಗಾ ಚಟ್ನಿ ಅಂದರೆ ಕಡಲೆ ಬೀಜದ ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯ. ತಿಂಡಿ ತಿಂದ್ಕೊಂಡು ಅಲ್ಲಿಂದ ಸೀದಾ ನಾವು ಮಧುಗಿರಿ ಟೌನಿಗೆ ಬಂದ್ವಿ. ಇಲ್ಲಿ ಗಾಡಿ ಸರ್ವಿಸ್ ಮಾಡಿಸ್ಬೇಕಿತ್ತು. ಅದಕ್ಕೆ ಗಾಡಿನ ಶೋರೂಮ್ ಹತ್ರ ಬಿಟ್ಟು ಅವರು ಲೇಟ್ ಆಗುತ್ತೆ ಸ್ವಲ್ಪ ಅಂದರು. ಅಲ್ಲಿ ಕೂತ್ಕೊಂಡು ಏನು ಮಾಡೋದು ಅಂತ ಓಡಾಡ್ಕೊಂಡು ಬರೋಣ ಅಂತ ಬಂದ್ವಿ. ತುಂಬ ಬಿಸಿಲಿತ್ತು. ಬಿಸಿಲಲ್ಲಿ ಏನಾದರೂ ತಣ್ಣಗಿರೋದೇನಾದರೂ ಕುಡಿಯೋಣ, ಜ್ಯೂಸ್ ಏನಾದರೂ ಅಂತ ನಮ್ಮ ಶ್ರೀಮತಿಯವರು ಹೇಳಿದ್ರು. ಜ್ಯೂಸ್ ಎಲ್ಲ ಏನು ಬೇಡ, ಕಬ್ನಾಲ್ ಕುಡಿಯೋಣ, ಕಬ್ನಾಲ್ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಕಬ್ನಾಲ್ ಕುಡಿಯೋದಕ್ಕೆ ಕರ್ಕೊಂಡು ಬಂದೆ. ಸರಿ, ಕಬ್ನಾಲ್ ಕುಡಿದಾದ್ಮೇಲೆ ನಮ್ಮ ಶ್ರೀಮತಿಯವ್ರನ್ನ ಎಲ್ಲಿ ಕರ್ಕೊಂಡು ಬಂದೆ ಗೊತ್ತಾ, ಅವ್ರಿಗೊಂದು ಸ್ಯಾರಿ ಕೊಡ್ಸೋಣ ಅಂತ ಸರ್ಪ್ರೈಸಾಗಿ ಕರ್ಕೊಬಂದಿದ್ದೀನಿ ಸ್ಯಾರಿ ಕೊಡಿಸೋದಕ್ಕೆ. ಈಗ ಯಾಕೆ ಈ ಸ್ಯಾರಿ ತೊಗೊಂಡಿದ್ದು, ಕಾರಣ ಏನು ಅದೆಲ್ಲ ಗೊತ್ತಾಗಬೇಕು ಅಂದರೆ ನಮ್ಮ ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ ನೋಡಿ. ಪೂರ್ತಿ ಬ್ಲಾಗ್ ಲಿಂಕು ಕಮೆಂಟ್ ಬಾಕ್ಸಲ್ಲಿದೆ, ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.